ಮುಖ್ಯ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ನಾಳೆಗೆ ಅಂತ್ಯವಾಗ್ತಾ ಇದೆ. ಇವತ್ತು ರಾತ್ರಿನೇ ಹೊಸ ಆಯುಕ್ತರ ಘೋಷಣೆಯನ್ನು ನಿರೀಕ್ಷೆ ಮಾಡಲಾಗಿದೆ. ಮುಖ್ಯ ಭಾರತದ ಮುಖ್ಯ ಚುನಾವಣಾ ಆಯುಕ್ತರ ಅವಧಿ ಇದೆಯಲ್ಲ, ಮುಗಿದು ಹೋಗ್ತಾ ಇದೆ. ಇದು ನಾಳೆಗೆ ಅಂತ್ಯ ಅವರ ಒಂದು ಅಧಿಕಾರಾವಧಿ. ಇವತ್ತು ರಾತ್ರಿನೇ ಹೊಸ ಆಯುಕ್ತರನ್ನು ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲಿ ಆಯ್ಕೆ ಹೆಸರನ್ನು ಅಂತಿಮಗೊಳಿಸಿ ರಾಷ್ಟ್ರಪತಿಗಳ ಅನುಮತಿಗೆ ಅದನ್ನು ರವಾನೆ ಮಾಡಲಾಗುತ್ತೆ. ರಾಜೀವ್ ಕುಮಾರ್ ಅವರ ಜಾಗಕ್ಕೆ ಜ್ಞಾನೇಶ್ ಕುಮಾರ್ ಅವರನ್ನು ನೇಮಕ ಮಾಡಬಹುದು ಅಂತ ಹೇಳಲಾಗಿದೆ. ಅತ್ಯಂತ ಹಿರಿಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂತಹ ಜ್ಞಾನೇಶ್ ಕುಮಾರ್ ಅವರು ಆಯೋಗದಲ್ಲಿ ರಾಜೀವ್ ಕುಮಾರ್ ಅವ್ರನ್ನ ಬಿಟ್ಟುಬಿಟ್ರೆ ಅತ್ಯಂತ ಹಿರಿಯ ಆಯುಕ್ತರಿವರು. 1988ನೇ ಬ್ಯಾಚ್ನ ಕೇರಳ ಕೇಡರ್ನ ಅಧಿಕಾರಿಯಾಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್. ಮತ್ತೊಂದು ಕಡೆ ಚುನಾವಣಾ ಆಯುಕ್ತರ ನೇಮಕದ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೂಡ ಹೋಗಿದೆ. ಇದೇ ತಿಂಗಳ 19ನೇ ತಾರೀಕಿನಂದು ವಿಚಾರಣೆಗೆ ಬರ್ತಾ ಇದೆ ಈ ಒಂದು ಅರ್ಜಿ. ಇದೇ ನವೆಂಬರಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಮುಂದಿನ ವರ್ಷ ಪಶ್ಚಿಮ ಬಂಗಾಳ, ಅಸ್ಸಾಂ, ತಮಿಳುನಾಡು ಎಲೆಕ್ಷನ್ ಕೂಡ ಇದೆ. ಈ 4 ರಾಜ್ಯಗಳ ಎಲೆಕ್ಷನ್ ನಡೆಸುವಂಥ ಹೊಣೆಗಾರಿಕೆ ಜ್ಞಾನೇಶ್ ಕುಮಾರ್ ಅವ್ರ ಮೇಲಿದೆ.